MS ಕೋಯಿನ್ಸ್ವಾಮಿ ಅಂತ ಸಂಗೀತ ವಿದ್ವಾಂಸರು. ಅವರು ನಮ್ಮ ಮದುವೆ ಕ್ಯಾಸೆಟಲ್ಲಿದ್ದಾರೆ, ತುಂಬ ಜನ ಇದ್ದಾರೆ ಮದುವೆ ಕ್ಯಾಸೆಟ್. ಅವರು ಬಾಬನ್ ನಮ್ಮ ದೊಡ್ಡಪ್ಪನಿಂದಲೇ ಅವ್ರಿಗೂ ಪರಿಚಯ. ಬಾಬನ ಹತ್ರ ಅವ್ರಿಗೆ ಭಕ್ತಿ ಕಡಿಮೆ ಇತ್ತು. ಆಮೇಲೆ ಭಕ್ತಿ ಯಾಕೆಂದರೆ ಇದಾಯಿತು. ಆಮೇಲೆ ಫ್ರೈಡೇ ಅವ್ರ ಮನೆಯಲ್ಲೇ ಬಾಬಾ ನಮ್ಮ ಮನೆಯಲ್ಲಿ ಶುಕ್ರವಾರ ಭಜನೆ ಹಚ್ಚೋಣ ಅಂತ ಶುಕ್ರವಾರ ಅವ್ರ ಮನೇಲಿ ಭಜನೆ ಸ್ಟಾರ್ಟ್ ಮಾಡಿದ್ರು. ಹಂಗೆ ಇದಾಗ್ತಾಯಿತ್ತು. ಅವರು ಒಂದು ದಿವಸ ಇದು ಅಲ್ಲೇ ಲಾಡ್ಜ್ ಮುಂದೆ ಮೇಲ್ಗಡೆ ನಿಂತಿದ್ವಿ. ಬಾಬಾ ನಿಂತಿದ್ದರು, ನಾನು ಆ ಕಡೆ ಪಕ್ಕದಲ್ಲಿ ನಿಂತಿದ್ದೆ. ಅವ್ರು ಗೋವಿಂದಸ್ವಾಮಿ ಅವ್ರು ಬಂದು ಅಲ್ಲಿ, ಗೋವಿಂದಸ್ವಾಮಿ ಅಲ್ಲಿ ಕೆಳಗಡೆ ನೋಡಿ ಯಾರೋ ಹುಚ್ಚ ಹೋಗ್ತಾವನೆ. ಹಾಂ ಬಾಬಾ ಎಲ್ಲಿ? ಅಲ್ಲಿ ಕೆಳಗಡೆ ನೋಡು ಹುಚ್ಚ ಹೋಗ್ತಾ ಇದ್ದಾನೆ. ಬಾಬಾ ಹುಚ್ಚ ಅಲ್ಲ ಬಾಬಾ ನೀವೇ. ನಾನು ಇಲ್ಲಿದ್ದೀನಿ ಅಲ್ಲೇ. ಬಾಬಾ ನೀವೇ ಬಾಬಾ? ಇಲ್ಲ ನಾನು ಇಲ್ಲಿದ್ದೀನಲ್ಲ ಅಲ್ಲೆಲ್ಲಿ ಬರ್ತೀನಿ. ಇಲ್ಲ ಬಾಬಾ ನೀವೇ ಬಾಬಾ, ನೀವೇ ಬಾಬಾ ಅಂತ ಇದ್ದಾನೆ. ನೀವೇ ಬಾಬಾ? ನಾನು ಇಲ್ಲಿದ್ದೀನಿ ಅಲ್ಲೇ. ಹುಚ್ಚನ ಅವನು? ಹುಚ್ಚಲ್ಲ ಬಾಬಾ ನೀವೇ ಬಾಬಾ ಅಂದರೆ ಇಲ್ಲೂ ಇರ್ತೀನಿ ಅಲ್ಲೂ ಇರ್ತೀನಿ ಅಂತ. ಬಾಬನಿಗೆ ಬಡವ ಬಳಿದ ಜಾತಿ, ಯಾಕೆಂದರೆ ನಿಜವಾದ ದೇವರಿಗೆ ಅದಿರಲ್ಲ. ಕೆಲವರು ಇರ್ತಾರೆ ಆ ಜಾತಿಯವರು ಈ ಜಾತಿ ಅಂತ ಜಾತಿ ತೊಗೊಳೋರು ಇದ್ದಾರೆ. ಅವರು ನಿಜವಾದ ಇದಲ್ಲ. ಇಂಥ ದೇವರು ದತ್ತನ ಇದು ಬಂದಾಗ ಅವ್ರ ಜಾತಿ, ಯಾಕೆಂದರೆ ಎಲ್ಲ ಒಂದೇ ಅವ್ರಿಗೆ. ಜಾತಿ ಭೇದ ಬಡವ ಬಳಿದ ಏನೂ ಇರಲ್ಲ ಅವ್ರಿಗೆ. ಆಮೇಲೆ ಒಂದು ದಿವಸ ಅವ್ರ ಮನಸ್ಸಲ್ಲಿ ಕೆಲವ್ರಿಗೆ ಎಲ್ಲ ಬಂದಿರ್ತದಲ್ಲ, ಅದು ಬಾಬನಿಗೆ ಗೊತ್ತಾಗ ನಮ್ಗೆ ಗೊತ್ತಾಗಲ್ಲ. ಬಾಬಾ ಕೂತಿದ್ರು. ಬಾಪ ಇಲ್ಲಿ ಅಂತ ಒಬ್ಬ ಭಕ್ತನ ಕರೆದು, ನೀನು ಯಾವ ಕ್ಯಾಸ್ಟ್ ಬಾಬಾ? ನಾನು ಲಿಂಗಾಯತ ಬಾಬಾ. ಲಿಂಗಾಯತನಪ್ಪ? ಐತೆ ಬಾಬಾ ಅಂತ ತೋರಿಸು. ನಾನು ಲಿಂಗಾಯತಪ್ಪ, ನೋಡು ಇಲ್ಲೈತೆ ಅಂತ ಬನೀನು ಎತ್ಬಿಟ್ಟು, ನೋಡಿ ಇಲ್ಲಿ ಲಿಂಗ ಐತೆ, ನಾನು ಲಿಂಗಾಯತನೇ ಅಂತ ಮುಚ್ಚಿದ್ರು. ಆಮೇಲೆ ಒಂದು ಸ್ವಲ್ಪ ಹೊತ್ಬಿಟ್ಟು, ಬಾಪ ನೀನು ಅಂತ ಇನ್ನೊಬ್ಬ ಭಕ್ತನ ಕರೆದು, ನೀನು ಯಾಕೆ? ಬಾಬಾ ನಾನು ಬ್ರಾಹ್ಮಣ. ನಾನು ಬ್ರಾಹ್ಮಣನಪ್ಪ, ನೋಡು ಜನವಾರ ಐತೆ ಅಂತ. ಲಿಂಗ ಇಲ್ಲ, ಜನವಾರ ಐತೆ ನೋಡು. ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ಬಿಟ್ಟು ಇನ್ನೊಬ್ಬ ಭಕ್ತನ ಕರೆದು, ನೀನು ಯಾವ ಕ್ಯಾಸ್ಟಪ್ಪ? ಬಾಬಾ ನಾನು ಯಾವುದೂ ಇಲ್ಲ, ಜನರಲ್ಲು ಅಂತ. ನಾನು ಜನರಪ್ಪ, ಲಿಂಗಾಯತನೂ ಅಲ್ಲ ಬ್ರಾಹ್ಮಣನೂ ಇಲ್ಲ, ಎಲ್ಲನೂ ನೋಡಪ್ಪ ನಾನು ಯಾವುದೂ ಇಲ್ಲ, ಬನ್ನಿನ ಫುಲ್ ಬಿಚ್ಬಿಟ್ಟು ಯಾವುದೂ ಇಲ್ಲ ನೋಡಪ್ಪ ಅಂದರೆ ಅವರು ಒಳಗಡೆ ಆವಾಗ ಅರ್ಥ ಮಾಡ್ಕೊಳ್ಳಿ, ನಾನು ಜಾತಿ ಭೇದ ಏನೂ ಇದು ಮಾಡಲ್ಲ. ಬೆಂಗಳೂರು ಆಶ್ರಮದಲ್ಲಿ ಬಾಬಾ ತುಂಬ ಭಕ್ತರು ಜಾಸ್ತಿ ಆಗ್ತಾಯಿದ್ದಾರೆ. ಅದಕ್ಕೆ ಒಂದು ಆಶ್ರಮ ಆಗೋದು ಬೇಕು. ಇಲ್ಲಿ ಏನು ಮಾಡೋದು? ಯಾಕೆಂದರೆ ಮನೆಗಳಲ್ಲಿ ತುಂಬ ಜಾಗ ಇಕ್ಕಟ್ಟಾಗ್ತೈತೆ, ಭಕ್ತರು ಜಾಸ್ತಿ ಆಗ್ತಾಯಿದ್ದಾರೆ. ಈಗ ಏನು ಮಾಡೋದು ಅಂತ ಬಾಬನ ಹತ್ರ ಆಯ್ತಪ್ಪ ಮಾಡಿ ಅಂತ. ಆವಾಗ ಈ ಮೋಟ್ಕಿಯವರು ಮಾವನೇ, ಬಾಬಾ ನಮ್ಮದು ಮೈಸೂರು ರೋಡಲ್ಲೇ ಜಮೀನು ಐತೆ, ಆ ಜಮೀನು ಬಿಟ್ಕೊಡ್ತೀನಿ, ಅಲ್ಲೇ ದೊಡ್ಡ ಆಶ್ರಮ ಕಟ್ಟಿ. ಇನ್ನೊಬ್ಬ ಭಕ್ತರು ಇನ್ನೊಂದು ಕಡೆ ಹೇಳಿದ್ರು, ಬಾಬಾ ಇಂಥ ಕಡೆ ಐತೆ ನಮ್ಮ ಜಾಗ, ಅಲ್ಲಿ ಕಟ್ಕೊಳ್ಳಿ ಬಾಬಾ, ಎಲ್ಲೂ ಬೇಡ ಅಂದರು. ಚನ್ನವೀರಪ್ಪ, ರುದ್ರಮಣಿ, ನಮ್ಮ ದೊಡ್ಡಪ್ಪ ಮೂವರನ್ನು ಕಾರಲ್ಲಿ ಕೂಡಿಸ್ಕೊಂಡು ಪ್ಯಾಲೇಸ್ ಚಕ್ರವರ್ತಿ ಲೇಔಟಿಗೆ ಬಂದು ರೈಲ್ವೆ ಕಂಬಿ ಬ್ರಿಡ್ಜ್ ಅದೇ ಈಗ ಆಶ್ರಮ ಇತ್ತಲ್ಲ, ನೋಡಪ್ಪ ಇಲ್ಲಿಂದ ಅಲ್ಲಿವರೆಗೂ ಆಶ್ರಮ ಜಾಗ ಇದು ಮಾಡಿ. ಆಯ್ತು ಬಾಬಾ ಇಲ್ಲಿ ಆಶ್ರಮ ಕಟ್ಟಿ ಅಂತಂದರು. ಆಯ್ತು ಬಾಬಾ ಅಂದ್ಬಿಟ್ಟು ಜಾಗ ಇದು ಮಾಡ್ತೀವಿ. ಅವಾಗೆಲ್ಲ ಬರೀ ಗಿಡಗಳು ಮರಗಳು ಅಷ್ಟೇ ಇದ್ದಿದ್ದು. ಅವಾಗ ಯಾವುದೂ ಮನೆಗಳು ಇರಲಿಲ್ಲ, ಏನೂ ಇರಲಿಲ್ಲ. ಒಂಥರ ತುಂಬ ಕತ್ತಲಾಗಿತ್ತು. ಗಿಡ ಈಗ ಇಲ್ಲೆಂಗೆ ಗಿಡ ಮರಗಳು ಹಂಗಿತ್ತು. ಆವಾಗ ಆಯಿತು ಅಂದ್ಬಿಟ್ಟು ಇದು ಮಾಡಿದ್ವಿ. ಬಾಬಾ ಆಯ್ತು ಬಾಬಾ ಇಲ್ಲೇ. ಆಮೇಲೆ ನಮ್ಮ ದೊಡ್ಡಪ್ಪ ಎಲ್ಲ ಬಿ ಡಿ ಆಫೀಸಲ್ಲಿ ಇದು ಮಾಡಿದ್ರು. ಅವರು ಇಲ್ಲ ಸರ್ ಅದು ಆಶ್ರಮ ಅಂತೀರ, ಆ ರೈಲ್ವೆ ಇದ್ರ ಹತ್ರ ಕಟ್ಟಿದ್ರೆ ಏನೋ ನಾಳೆ ದಿವಸ ತೊಂದರೆ ಆದರೆ ಸ್ವಲ್ಪ ಕಷ್ಟ, ಹಂಗೆ ಹಿಂಗೆ, ನಿಮ್ಗೆ ಆ ಜಾಗ ಬಿಟ್ಟು ಬೇಕಾದ್ರೆ ಬೇರೆ ಅಲ್ಲೇ ತುಂಬ ಜಾಗ ಐತಲ್ಲ ಅಲ್ಲಿ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆವಾಗ ಬಾಬನ ಹತ್ರ ಬಂದು, ಬಾಬಾ ಈ ಥರ ಹೇಳ್ತಾ ಇದ್ದಾರೆ, ಆ ಜಾಗ ಬೇಡ,
ಬೇರೆ ಕಡೆ ಅಲ್ಲೇ ನೀವು ಹೇಳಿರೋ ಕಡೆಯೇ ಇನ್ನೂ ಮುಂದೆ, ಇನ್ನು ಮೈನ್ ರೋಡ್ಗೆ ಇನ್ನೂ ಹತ್ರ ಆಗಂಗೆ ಜಾಗ ಬಿಟ್ಕೊಡ್ತೀವಿ ಅಂತ ಇದ್ದಾರೆ. ನೋಡಿ ಬಾಬಾ, ಬೇಡಪ್ಪ, ಮಾಡಿದ್ರೆ ಅಲ್ಲಿ ಮಾಡಿ, ಇಲ್ಲಾಂದರೆ ಆಶ್ರಮ ಬೇಡ, ಎಲ್ಲೂ ಬೇಡ ಅಂದರು. ಯಾಕೆ ಬಾಬಾ ನೀವು ಅದೇ ಜಾಗ ಬೇಕು? ನಿಮ್ಗೆ ಗೊತ್ತಿಲ್ಲಪ್ಪ, ದತ್ತ ನೆಲೆಸಿರೋ ಜಾಗ ಅದು. ಅನಸೂಯ ದೇವಿ, ಅದೇ ಅನಸೂಯ ಗಂಡ, ಎಲ್ಲ ಮುನಿಗಳೆಲ್ಲ ಬಂದು ನೆಲೆಸಿರೋ ಜಾಗ. ಆಮೇಲೆ ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ ಹೋಗೋ ದಾರಿ ಅದು. ಕೆಳಗಡೆ ಗವಿಪುರಂ ಗಂಗಾದೇಶ ಗುಹೆ, ಆ ಗುಹೆ ಇದ್ರೊಳಗಡೆ ಹೋಗೈತೆ. ಮುಂದೆಗೆ ಅದು ಏನು ಶಕ್ತಿ ಏನು ಅನ್ನೋದು ಗೊತ್ತಾಗ್ತದೆ ನಿಮಗೆ. ಬೆಂಗಳೂರು ಆಶ್ರಮದ್ದು ಅದು ದತ್ತನ ಜಾಗ. ಆ ಜಾಗ ಬಿಟ್ಟು ನೀವು ಮುಂದೆ ಮಾಡಿದ್ರು ಅಷ್ಟೇ, ಹಿಂದೆ ಮಾಡಿದ್ರು ಅಷ್ಟೇ, ಎಲ್ಲಿ ಮಾಡಿದ್ರು ಅಲ್ಲೇ ಅದು ನೆಲೆಸಿರೋ ಜಾಗ. ದೇವರು ದತ್ತ ನೆಲೆಸಿರೋ ಜಾಗ. ದತ್ತ ದೇವತೆಗಳೆಲ್ಲ ಬಂದು ಅಲ್ಲಿ ಪಾದ ಇದು ಮಾಡಿಬಿಟ್ಟು ಹೋಗಿರೋ ಜಾಗ. ಅದು ನಿಮಗೆ ಗೊತ್ತಾಗಲ್ಲ, ಯಾಕೆಂದರೆ ಬಾಬಾನೇ ದತ್ತ ಆಗಿರೋಂದ ಬಾಬನಿಗೆ ಎಲ್ಲ ಗೊತ್ತು. ಅದಕ್ಕೆ ನಿಮಗೆ ಅಲ್ಲಿ ಮಾಡೋಂಗಿದ್ರೆ ಮಾಡಿ, ಇಲ್ಲ ಬೇಡ, ಎಲ್ಲೂ ಬೇಡ. ಆಯ್ತು ಬಾಬಾ, ಇಷ್ಟು ಹೇಳಿದ್ಮೇಲೆ ಆಯಿತು ಅಂದ್ಬಿಟ್ಟು ಹೋಗಿ, ಇಲ್ಲ ನಮ್ಗೆ ಅಲ್ಲೇ ಕೊಡಿ, ಅದೇ ಜಾಗ ಕೊಡಿ, ಅದೇನಾಗ್ತದೋ ನಾವು ಇದು ಮಾಡ್ತೀವಿ ಅಂತ. ಅವಾಗ ದುಡ್ಡೆಲ್ಲ ಇದು ಮಾಡಿ ಎಲ್ಲ ಚನ್ನವೀರಪ್ಪ, ನಮ್ಮ ದೊಡ್ಡಪ್ಪ ಎಲ್ಲ ಸೇರ್ಕೊಂಡು ಅವಾಗ ಬಾಬನ ಕೈಯಲ್ಲೇ ಗುದ್ಲಿ ಪೂಜೆ ಮಾಡಿಸಿದ್ದು. ಎಲ್ಲಿ ಇದು ಅರಳಿ ಮರ ಇತ್ತಲ್ಲ, ಇದು ಕೈ ಕಾಲು ತೊಳಿತೀವಲ್ಲ, ಮುಂದೆ ಅರಳಿ ಮರ ಐತೆ ನೋಡಿ, ಅಲ್ಲೇ ಗುದ್ಲಿ ಪೂಜೆ ಮಾಡಿದ್ದು. ಅಲ್ಲಿಂದ ಆಮೇಲೆ ಕರ್ಕೊಂಡು ಆ ಕೊನೆವರೆಗೂ ತೋರಿಸಿದ್ದು. ಆ ಕಡೆ ಗೋಡೆ ಇತ್ತಲ್ಲ, ಅಡುಗೆ ಮನೆ ಅಲ್ಲ, ಅಡುಗೆ ಮನೆ ದಾಟಾದ್ಮೇಲೆ ಹಾಂ, ಅಲ್ಲವರೆಗೂ ಬಾಬಾ ಇಷ್ಟು ಆಶ್ರಮದೆ ಅಂತ. ಆಮೇಲೆ ಆಶ್ರಮ ಕಟ್ಟೋವಾಗ ನನಗೆ ಇದೇನಪ್ಪ ಇದು, ಯಾರ್ಯಾರು ಏನೇನು ಮಾಡಿದ್ರೋ ಗೊತ್ತೇ ಇಲ್ಲ ಅಂದ್ಬಿಟ್ಟು. ಯಾಕೆಂದರೆ ಆವಾಗ ಒಬ್ಬರು ಇದ್ದರು, ರುದ್ರಮಣಿಯವ್ರ ಮನೆ ಎದುರುಗಡೆ ಒಬ್ಬರು ಇದ್ದರು. ಅವ್ರ ಹೆಂಡ್ತಿ ಡಾಕ್ಟ್ರು, ಅವರು ಗಂಡ ಇದು, ಅವರು ಮೋಸ್ಟ್ಲಿ ಅವರು ಸ್ವಲ್ಪ ಇದು, ಅವರೇನ ಅದನ್ನು ಇದು ಮಾಡಿದ್ರ ಅಂತ ನನಗೆ ಸ್ವಲ್ಪ ಡೌಟ್ ಇತ್ತು. ಅದೇನೇನಾಯಿತು ಅದು ಬಾಬನ ಬಿಟ್ಟಿರೋದು. ಯಾಕೆಂದರೆ ದತ್ತನ ಜಾಗ ತೊಗೊಂಡ್ರೆ ಅದು ದತ್ತ ನೋಡ್ಕೊತಾರೆ ಅಷ್ಟೆ. ಆಮೇಲೆ ನನಗೆ ಈ ಪುಟ್ಟನ ಮನೆ ಕಟ್ಟಿ ಅದು ನಮ್ಮ ಜಾಗ ಅಲ್ಲ ಅಂತ ಅವಾಗ ಗೊತ್ತಾದಾಗ ನಾನು ಮಾತಾಡೋಕ್ಕೆ ಹೋಗಲಿಲ್ಲ. ಯಾಕೆ ಸುಮ್ಮನೆ ಇನ್ಯಾಕೆ ಅಂದ್ಬಿಟ್ಟು ಫಸ್ಟು ಅದು ಭಕ್ತರು ಎಲ್ಲ ಕೆಲವರು ನಮ್ಮ ದೊಡ್ಡಪ್ಪ ಬೇಡ ಅಂದ್ರೂ, ನೋಡಿ ಆಶ್ರಮ ಕ್ಲೀನಾಗಿ ಕಟ್ಟಾದಮೇಲೆ ಈಗ ಹೆಂಗೆ ಬೆಂಗಳೂರು ಮನೆಗಳಲ್ಲಿ ಭಜನೆ ಆಗ್ತಾಯಿತ್ತು ಹಂಗೆ ಆಗಲಿ ಅಂತಂದರೆ, ಇಲ್ಲ ನಾವು ಆಶ್ರಮ ಕಟ್ಟಿಬಿಡೋಣ ಅಂದ್ಬಿಟ್ಟು ಕೆಲವರೆಲ್ಲ ಸೇರಿಕೊಂಡು, ಒಬ್ಬರು ಮಾರ್ತಲ್ಲಿಂದ ಬರ್ತಾಯಿದ್ರು ಕಪ್ಪಗೆ, ಅವರು ಏನೋ ಈ ತರಕಾರಿ ಎಲ್ಲ ತಂದು ಕೊಡೋರು ಮಾರ್ಕೆಟಿಂದ. ಅವರು ಅಲ್ಲೇನೋ ಹೋಲ್ಸೇಲ್ ಇದು ಉಸ್ತುವಾರಿ ಮಾರ್ಕೆಟ್ ಏಜೆಂಟು ಏನಾಗಿದ್ದರಂತೆ. ಅವರು ಇಲ್ಲ ಬಾಬಾ, ನಾನು ಅಲ್ಲಿ ನಾನೇ ಇದು ಮಾಡಿ ಒಂದು ಶೆಡ್ ಹಾಕ್ಬಿಡ್ತೀನಿ ಭಜನೆ ಅಂದ್ಬಿಟ್ಟು ಒಂದು ಶೆಡ್ಡು ಹಾಕ್ಬಿಟ್ರು. ಭಜನೆ ಇದು ಕಟ್ಟಿಲ್ಲ, ಶೆಡ್ಡು ಫುಲ್ ಶೆಡ್ ಹಾಕಿ ಭಜನೆ ಥರ ಇದು ಮಾಡಿಬಿಟ್ಟು, ಲೈಟ್ ಇಲ್ಲ, ಕರೆಂಟ್ ಇಲ್ಲ, ಒಂದು ಚಿಕ್ಕದಾಗಿ ಪೀಠ ಇಟ್ಬಿಟ್ಟು ಅದ್ರ ಮೇಲೆ ಬಾಬನ ಫೋಟೋ ಇಟ್ಟು ಭಜನೆ, ಬನ್ನಿ ಹನುಮಂತರಾಜು ಸ್ಟಾರ್ಟ್ ಮಾಡಿ ಅಂತ. ದಿವಸ ಬಿಟ್ಟಾದಮೇಲೆ ಪುಟ್ಟಣ್ಣನ ಮನೆ ಇತ್ತಲ್ಲ, ಆ ಮನೆ ಕಟ್ಬಿಟ್ಟು ಅಲ್ಲಿ ಭಜನೆ ಸ್ಟಾರ್ಟ್ ಮಾಡೋಣ, ಪುಟ್ಟಣ್ಣನ ಮನೆ ಅಂತ ಅಲ್ಲಿ ಗೋಡೆ ಕಟ್ಟಿ ಶೀಟ್ ಹಾಕಿ ಅದನ್ನು ಬಾಬನ ಚಿಕ್ಕಪೇಟೆನೋ ಬಳೆಪೇಟೆನೋ ಜಯರಾಮ್ ಅಂತ, ಜಯರಾಮ್ ಅವರು ಬಾಬಾ ಇದು ಮಾಡ್ತೀನಿ. ಅವರು ತುಂಬ ಅವ್ರ ಮನೆಗೂ ಕರ್ಕೊಂಡು ಹೋಗ್ತಾಯಿದ್ರು ಬಾಬನ್ನ, ಅವ್ರ ಮನೆಯಲ್ಲಿ ಭಜನೆ. ಯಾಕೆಂದರೆ ಇದು ಬೇಡ ಆಶ್ರಮ ಅಂತ ಅವಾಗ, ಯಾಕೆಂದರೆ ಅಷ್ಟೊತ್ತಿಗೆ ಮಂಗಳವಾರ ಇದೆಲ್ಲ ಸ್ಟಾಪ್ ಆಗಿಬಿಟ್ಟಿತ್ತು, ಮಂಗಳವಾರ ಮನೆ ಇದೆಲ್ಲ. ಆವಾಗ ಅವರು ಸ್ಟಾರ್ಟ್ ಮಾಡ್ಕೊಂಡಿದ್ರು. ಬಾಬಾ ಬಂದಾಗ ಒಂದೊಂದು ದಿವಸ ಒಬ್ಬೊಬ್ಬರ ಮನೆಯಲ್ಲಿ, ಗುರುವಾರ ಮಾತ್ರ ಇಲ್ಲೇ, ಸೋಮವಾರ ಅಲ್ಲೇ, ಇವೆರಡು ದಿವಸ ಬಿಟ್ಟು ಇನ್ನೆಲ್ಲ ದಿವಸ ಚೇಂಜ್ ಆಗಿಬಿಟ್ಟಿತ್ತು. ಎಲ್ಲರೂ ಬಿಟ್ಬಿಟ್ಟಿದ್ರು.
ಎಲ್ಲರೂ ಭಾನುವಾರ ನಮ್ಮ ದೊಡ್ಡಪ್ಪನ ಮನೇಲಿ ನಡೀತಾಯಿತ್ತು. ಆಮೇಲೆ ನಮ್ಮ ದೊಡ್ಡಪ್ಪ ಸತ್ತಾಗ ಅದು ಇದಾಗೋಯ್ತು, ಅದು ಹಂಗೆ ಸ್ಟಾಪ್ ಆಯಿತು. ಗುರುವಾರ ಮಾತ್ರ ಬಾಬಾ ಹೇಳ್ದಂಗೆ ಅದು ನಡ್ಸ್ಕೊಂಡು ಬರ್ತಾವನು. ಹಾಂ ಅದೇ ಅವರು ಜೈರಾಮು ಅವರೆಲ್ಲ ಭಕ್ತರೆಲ್ಲ ಸೇರಿಕೊಂಡು ಜೈರಾಮು, ಆಮೇಲೆ ನಾರಾಯಣ ಸ್ವಾಮಿನೂ ಏನೋ ಈ ಪ್ಯಾಲೇಸ್ 18th ಕ್ರಾಸ್, ದೊರೆಸ್ವಾಮಿ ಅಯ್ಯಂಗಾರ್ ಮನೆ ಇತ್ತು 18th ಕ್ರಾಸಲ್ಲಿ. ದೊರೆಸ್ವಾಮಿ ಅಯ್ಯಂಗಾರ್ ಕರ್ನಾಟಕ ಸಂಗೀತ ವೀಣೆ, ಅವ್ರ ಮನೆ ಪಕ್ಕದ ಮನೆ ಅವ್ರದ್ದು. ನಾರಾಯಣ ಏನೋ ಬರ್ತದೆ, ಹಾಂ ನಾರಾಯಣ ರಾಜು, ಕರೆಕ್ಟ್, ನಾರಾಯಣ ರಾಜು. ಅವ್ರ ಮನೆಗೆ ಕರ್ಕೊಂಡೋಗಿದ್ರು. ಅವ್ರ ಮನೆಯಿಂದನೇ ಫಸ್ಟ್ ಗುರುಪೂರ್ಣಿಮಾಗೆ ಫಸ್ಟ್ ಮೆರವಣಿಗೆ, ಅಲ್ಲಿಂದ ಮೆರವಣಿಗೆ ಮಾಡಿದ್ದು. ಮೆರವಣಿಗೆ ಮಾಡ್ಕೊಂಬಂದರು. ಮೆರವಣಿಗೆ ಮಾಡ್ಕೊಂಬಂದು ಅಲ್ಲಿ ಅವರು ಇವರೆಲ್ಲ ಸೇರಿಕೊಂಡು ಅವರು ಬಾಕ್ಲು, ಆ ದೊಡ್ಡ ದೊಡ್ಡ ಬಾಕ್ಲೆಲ್ಲ ಅವರೇ ಮಾಡಿಸಿದ್ದು. ನಾರಾಯಣ ರಾಜು ಅವರೇ ಬಾಬಂದು ಟೀ ಕುಡ್ಡಲ್ಲಿ, ಬಾಬಾ ನಮ್ಮದು ಇದೈತೆ ಟೀ ಕುಡ್ದು ಅಲ್ಲಿಂದ ತರಿಸಿ ಎಲ್ಲ ನಾನೇ ಮಾಡಿಸ್ತೀನಿ ಅಂತ. ಆಮೇಲೆ ನೋಡಿ, ಈ ಆಶ್ರಮ ಕಟ್ಟಬೇಕಾದ್ರೆ ಒಬ್ಬ ಭಕ್ತ ಬಂದ, ಅದೆಲ್ಲಿಂದ ಗೊತ್ತಿಲ್ಲ, ತುಂಬ ಅವನೇ ಅಮೇರಿಕಾದವನು, ಯಾರೂ ಗೊತ್ತಿಲ್ಲ, ದೊಡ್ಡ ಇದಾಗಿದ್ದ. ಸಂಜೆ 4:45 ಗಂಟೆನೋ ಆಗಿತ್ತೇನೋ ಬಂದ, ಸೂಟ್ಕೇಸ್ ಎತ್ಕೊಂಡು ಬಂದ. ಬಾಬನ ಹತ್ರ ನಮಸ್ಕಾರ ಮಾಡಿ ಕೂತ್ಕೊಂಡ. ಬಾಬಾ ಈ ಅಷ್ಟೊತ್ತಿಗೆ ರೂಮ್ ಆಗಿತ್ತು, ದೇವಸ್ಥಾನ ಹಾಲ್ ಥರ ಮಾಡಿದ್ರು ಅಷ್ಟೇ. ಆಮೇಲೆ ಇದು ಊಟ ಮಾಡ್ತೀವಲ್ಲ ಅದು ಕಟ್ಟಿದ್ರು, ಬಟ್ ಇದೆಲ್ಲ ಆಗಿಲ್ಲ. ಆಮೇಲೆ ಅದು ಕಟ್ಟಿದಾಗ ಅಷ್ಟೇ ಫಸ್ಟು ಚಿಕ್ಕದಾಗಿ ರೂಮ್ ಮಾಡಿ ಬಾಬನ್ನ ಅಲ್ಲಿ ಕೂಡಿಸಿದ್ರು. ದತ್ತ ವಿಗ್ರಹ ಇತ್ತಲ್ಲ, ಆ ವಿಗ್ರಹದ ಹತ್ರ, ಅವಾಗ ದತ್ತ ವಿಗ್ರಹ, ಗಣೇಶನ ವಿಗ್ರಹ ಇರಲಿಲ್ಲ. ಆ ದತ್ತನ ವಿಗ್ರಹದ ಹತ್ರನೇ ಬಾಬಾ ಫಸ್ಟ್ ಕೂತ್ಕೊತಾಯಿದ್ದು. ಅಲ್ಲಿ ಕೂತ್ಕೊಂಡು ಭಜನೆ ಆಗೋವಾಗ ಆವಾಗಲೇ ದೊಡ್ಡ ಇವರೆಲ್ಲ ಬಂದು, ದೇವೇಗೌಡರು ಅವ್ರ ಹೆಂಡ್ತಿ, ದೇವೇಗೌಡ್ರ ಹೆಂಡ್ತಿ, ನಮ್ಮ ತಾಯಿ, ಅವರೆಲ್ಲ ಬಾಬನ ಗುರುವಾರ ಆರತಿ ಮಾಡಿದ್ದಾರೆ. ಆ ಫೋಟೋಗಳು ಈಗ ಎಲ್ಲ ಅವಾಗೆಲ್ಲ ತೆಗಿತಾ ಇರಲಿಲ್ಲ ಫೋಟೋಗಳು ಜಾಸ್ತಿ. ದೇವೇಗೌಡರು, ಆಮೇಲೆ ಧರ್ಮಸಿಂಗ್ ಹೆಂಡ್ತಿ, ನಮ್ಮ ತಾಯಿ ಜೊತೆ ದೊಡ್ಡ ಮಿಸ್ಸಸ್ ಎಲ್ಲ ತೆಗೆದಿದ್ದಾರೆ ಆರತಿನ. ತೆಗೆದು ಎಲ್ಲ ಇದು ಮಾಡ್ತಾಯಿದ್ರು. ಎಲ್ಲ ಇದಾಯಿತು. ಆಮೇಲೆ ಇವನು ಬೂಟಾ ಸಿಂಗ್ ಆಶ್ರಮ ಕಟ್ಟಿದಾಗ ಮೇಲ್ಗಡೆ ಬಾಬಾ ಕೂತ್ಕೊಂಡವರು ಹಾಲೆಲ್ಲ ಇದು. ಆವಾಗ ಬೂಟಾ ಸಿಂಗ್ ಬರ್ತಾರೆ ಅಂತಲೇ ಇಲ್ಲಿಗೆ ಆಶ್ರಮಕ್ಕೆ ಬರ್ತಾರೆ ಅಂದ್ಬಿಟ್ಟು ಫುಲ್ಲು ಅವತ್ತು ಆ ಪ್ಯಾಲೇಸ್ ರೋಡು ಅಲ್ಲೆಲ್ಲ ಕ್ಲೋಸ್ ಆಗಿ, ಆ ರೈಲ್ವೆ ಕಂಬಿ ಮೇಲೆಲ್ಲ ಪೊಲೀಸ್ ಕಾವಲು, ಎಲ್ಲ ಫುಲ್ ಆಶ್ರಮ ಸುತ್ತಲೂ ಪೊಲೀಸ್, ಯಾರನ್ನೂ ಬಿಡದೆ. ಕೆಲವು ಭಕ್ತರು ನಾವು ಮಾತ್ರ ಇದ್ವಿ, ಕೆಲವು ಭಕ್ತರನ್ನೆಲ್ಲ ಹೊರಗಡೆ, ಯಾರು ಬಾಬನ ಹೇಳ್ತಾರೋ ಅವ್ರು ಮಾತ್ರ ಇರ್ರಿ, ಇನ್ನೆಲ್ಲ ಹೋಗಿ ಅಂತ ಭಕ್ತರನ್ನು ಕಳಿಸ್ಬಿಟ್ರು. ಆವಾಗ ಬೂಟಾ ಸಿಂಗ್ ಬಂದು ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದು ಹೋದರು.